ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನೋಡಿ ಯಾವ್ದ್ರ ಬಗ್ಗೆ ಮಾಡೋದನಪ್ಪ ಅಂತಂದ್ರೆ ಮನ್ಯಾಗ ಕೂತ್ಕೊಂಡು ಆರಾಮಾಗಿ ರೊಕ್ಕ ಗಳಿಸ್ಬೋದು. ಇದು ಹೆಂಗೆ ಗಳಿಸ್ಬೋದು, ನಾನು ನಿಮಗೆ ಡೈಲಿ 500 ರೂಪಾಯಿ 1000 ರೂಪಾಯಿ ಗಳಿಸೋತದೆ ಏನು ಹೇಳತ್ತಿಲ್ಲ. ಪ್ಯೂರ್ ಜೆನ್ಯೂನ್ ಆ್ಯಪ್ ಐತೆ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಬಟ್ ನೀವು ಅದನ್ನ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿರಿ. ಅದು ಯಾವುದು ಆ್ಯಪ್ ಅಂತಂತಂದ್ರೆ ಫ್ಯೂಟ್ ವರ್ಕ್ ಅಂತಂದು ನಾನು ಇದು ಸಾಕಷ್ಟು ಬಗ್ಗೆ ಸರ್ಚ್ ಮಾಡೀನಿ. ರೇಟಿಂಗ್ಸು ಚಲೋ ಐತಿ. ಮತ್ತು ಇದಕ್ಕೆ ಕ್ಲಿಯರ್ ಅಂದ್ರೆ ಇದು ಸ್ಟಾರ್ಟಿಂಗ್ ಹೋದ ತಕ್ಷಣ ನಿಮಗೆ ಜಾಬ್ ಕೊಡಲ್ಲ. ಒಂದು ಇದ್ರದ್ದು ಆ್ಯಪ್ ಏನೈತಿಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೀದಾ ಹೋಗಿ ನಿಮ್ಮದು ಒಂದು ನಂಬರ್ ಕೇಳುತ್ತೆ. ನಂಬರ್ ಹಾಕೊಂಡು ಒ ಟಿ ಪಿ ಹಾಕಿ ಅದಾದ ತಕ್ಷಣ ಎಕ್ಸಾಮ್ಸ್ ಇರ್ತದೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಒಂದು 4 to 5 ಎಕ್ಸಾಮ್ಸ್ ಇರುತ್ತೆ. ಅದಾದ ತಕ್ಷಣ ಒಂದು ಲಾಸ್ಟಿಗೆ ಆಡಿಯೋ ಕಾಲ್ ಇರ್ತೈತಿ. ಸೊ ಎಕ್ಸಾಮ್ಸ್ ನಿಮಗೆ ಗೊತ್ತಿರಂಗಿಲ್ಲ ಇದು ಹೆಂಗೆ ಕ್ಲಿಯರ್ ಮಾಡಬೇಕಪ್ಪ ಅಂತಂದು. ಸ್ಟಾರ್ಟಿಂಗ್ ಅವ್ರು ಪ್ರತಿಯೊಂದು ಎಕ್ಸಾಮ್ಸಿಗೂ ನಿಮಗೊಂದು ಪಿ ಡಿ ಎಫ್ ಇರ್ತೈತಿ. ಒಂದು ಟೆಸ್ಟ್ಗೆ ಒಂದು ಪಿ ಡಿ ಎಫ್ ಇರ್ತೈತಿ. ಆ ಒಂದು ಟೆಸ್ಟಿಗೆ ಬರೀ 4 ಕ್ವಶನ್ಸ್ ಇರ್ತಾವೆ. 4ರಿಂದ 5 ಮ್ಯಾಕ್ಸಿಮಮ್ ಭಾಳ ಅದಕ್ಕಿಂತ ಹೆಚ್ಚಿನ ಕ್ವಶನ್ಸ್ ಏನು ಕೊಡಲ್ಲ. ಆ ಪಿ ಡಿ ಎಫ್ದಾಗ ಏನು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಇದು ಕಂಪ್ನಿ ಬಗ್ಗೆ ಅಥವಾ ಏನೇನ ಕಂಪ್ನಿ ಬಗ್ಗೆನೇ ಕೊಟ್ಟಿರ್ತಾರೆ. ಅವ್ರು ಇದ್ರ ಬಗ್ಗೆ ತಿಳ್ಕೊಂಡು ನೀವು ಅದು ಕ್ವಶನ್ಸ್ಗೆ ಆನ್ಸರ್ ಮಾಡ್ರಪ್ಪ ಅಂತಂದು. ಕ್ವಶನ್ಸ್ ಇನ್ನೂ ಹೊರಗಿಂದ ಕೇಳಿರಂಗಿಲ್ಲ ನಿಮ್ಗೆ. ಅವರು ಪಿ ಡಿ ಎಫ್ದಾಗ ಏನು ಕೊಟ್ಟಿರ್ತಾರಲ್ಲ ಅದನ್ನ ಕೇಳಿರ್ತಾರೆ. ಕರೆಕ್ಟಾಗಿ ಟಿಕ್ ಹಾಕ್ರಿ. ಒಂದು ಕ್ವಶನ್ಸ್ ಮಿಸ್ ಆದರೂ ಅದು ಹಂಗೆ ಅದು ತೊಗೊಳಂಗಿಲ್ಲ ಅವ್ರು. ನೆಕ್ಸ್ಟ್ ನಿಮಗೆ ಟೆಕ್ಸ್ಟಿಗೆ ಅಲೋ ಮಾಡೋಕೆ ಕೊಡಲ್ಲ. ಒಂದು 7ರಿಂದ 8 ಟೆಸ್ಟ್ ಇರ್ತಾವೆ. 8 ಟೆಸ್ಟ್ ಇರ್ತಾವೆ ಅನ್ಸುತ್ತೆ ಮೇ ಬಿ ನನಗೆ. ಬಟ್ ಅವು ಎಲ್ಲ ಟೆಸ್ಟಿಗೂ ಹಂಗೆ 20-30 ಕ್ವಶನ್ಸ್ ಕೊಟ್ಟಿರಲ್ಲ. ಒಂದು 7ರಿಂದ 8 ಕ್ವಶನ್ಸ್ ಅಷ್ಟೇ ಇರ್ತಾವೆ. ಅದಕ್ಕೂ ಪಿ ಡಿ ಎಫ್ ಕೊಟ್ಟಿರ್ತಾರೋ, ವಿಡಿಯೋನು ಕೊಟ್ಟಿರ್ತಾರೋ. ಅದು ನೋಡ್ಕೊಂಡು ನಿಮಗೆ ಪಿ ಡಿ ಎಫ್ ಅರ್ಥ ಆಗಲಿಲ್ಲ ಅಂದ್ರೆ ವಿಡಿಯೋ ಇರ್ತೈತೆ ಅದ್ರ ಬಗ್ಗೆ. ವಿಡಿಯೋ ನೋಡ್ಕೊಂಡು ನೀವು ಆಮೇಲೆ ಟೆಸ್ಟ್ ಕ್ಲಿಯರ್ ಮಾಡಿರಿ. ವಿಡಿಯೋನು ಭಾಳ ನಿಮಿಷ ಇದ್ರಲ್ಲ, 4 to 5 ಮಿನಿಟ್ಸ್ ಅಷ್ಟೇ ಇರ್ತೈತಿ. ಅದನ್ನ ನೋಡ್ಕೊಂಡು ಆಮೇಲೆ ಟೆಸ್ಟ್ ಅಟೆಂಡ್ ಮಾಡಿರಿ. ಇದು ಮೇಲೆ ನಿಮ್ಮ ಟೆಸ್ಟ್ ಅಟೆಂಡ್ ಮಾಡೋದಾಗಲಿಲ್ಲ, ಲಾಸ್ಟಿಗೆ ನಿಮಗೆ ಹೇಳ್ತೀನಿ ಹೆಂಗೆ ಟೆಸ್ಟ್ ಕ್ಲಿಯರ್ ಮಾಡಬೇಕಪ್ಪ ಅಂತ ಅನ್ನೋದು. ಬಟ್ ಈಗ ಹೇಳಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಹೋಗಿ ಚಾಲೋ ಮಾಡಿಬಿಡ್ತೀರಿ ಟೆಸ್ಟ್ ಅಟೆಂಡ್ ಮಾಡ್ಲಿಕ್ಕೆ. ಇದನ್ನ ಲಾಸ್ಟಿಗೆ ಹೇಳ್ತೀನಿ ಹೆಂಗೆ ಟೆಸ್ಟ್ ಕ್ಲಿಯರ್ ಮಾಡೋದಪ್ಪ. ನಿಮ್ಮ ಎಷ್ಟು ಮೇಲೆ ನಿಮಗೆ ವಿಡಿಯೋ ಪಿ ಡಿ ಎಫ್ ನೋಡಿದ್ರು ಅರ್ಥ ಆಗಲಿಲ್ಲ, ವಿಡಿಯೋ ನೋಡಿದ್ರು ನಿಮ್ಗೆ ಕ್ಲಿಯರ್ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಇದನ್ನ ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ. ಇದಾದ ತಕ್ಷಣ ಲಾಸ್ಟಿಗೆ ಸಬ್ಮಿಟ್ ಆಡಿಯೋ ಕಾಲ್ ಅಂತ ಇರ್ತೈತಿ. ಅದನ್ನ ಆಡಿಯೋ ಕಾಲ್ ಏನಿರ್ತೈತಪ್ಪ ಅಂತಂದ್ರೆ ಒಂದು 10 ಕ್ವಶನ್ಸ್ ಇರ್ತಾವೆ. 10 ಕ್ವಶನ್ಸ್ ಅವರೇ ಕೇಳಿರ್ತಾರೆ. ಇದನ್ನು ನೀವು ಎಲ್ಲಿಂದ ನೋಡಿ ಮಾಡೋಂಗಿಲ್ಲ, ಎಲ್ಲನೂ ಅವರೇ ಕೊಟ್ಟಿರ್ತಾರೆ. ಅದನ್ನು ನೀಟಾಗಿ ಪ್ರಿಪೇರ್ ಆಗಿ ನೀವು ಪ್ರೆಸೆಂಟೇಷನ್ ಮಾಡ್ಬೇಕು ಅಷ್ಟೇ. ಅದು ಯಾಕೆ ಸಬ್ಮಿಟ್ ಆಡಿಯೋ ಕಾಲ್ ಕೊಡ್ತಾರೆ ಅಂದ್ರೆ ನಿಮ್ಮ ಕಮ್ಯುನಿಕೇಷನ್ ಚೆಕ್ ಮಾಡ್ತಾರೆ, ನಿಮ್ಮ ಪ್ರೊನೌನ್ಸಿಯೇಷನ್ ಚೆಕ್ ಮಾಡ್ತಾರೆ. ಅವರು ನಿಮಗೆ ಅವ್ರು ಯಾವುದು ಪ್ರಯಾರಿಟೀಸ್ ಕೊಡ್ತಾರೆ ಅಂದರೆ ಇಂಗ್ಲೀಷ ಮತ್ತು ಹಿಂದಿ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ. ಉಳ್ಕಿದ 9 ಕ್ವಶನ್ಸ್ ಎಲ್ಲ ಇಂಗ್ಲೀಷ್ ಇರ್ತೈತೆ. ಸೊ ಇಂಗ್ಲೀಷ್ ಎಲ್ಲ ಸಣ್ಣ ಸಣ್ಣ ಕ್ವಶನ್ಸ್ ಇರ್ತಾವೆ. ಆನ್ಸರ್ ಸಣ್ಣದಿರ್ತೈತೆ, ಭಾಳ ದೊಡ್ಡದಿರಂಗಿಲ್ಲ. ಅಲ್ಲೇ ಕೊಟ್ಟಿರ್ತಾರೆ, ರೆಕಾರ್ಡ್ ಮಾಡ್ಕೊಳ್ಳೋದು, ಅದು ಹೇಳೋದು ಆನ್ಸರ್. ಅದು ಹೆಂಗೆ ಹೇಳ್ಬೇಕಪ್ಪ ಆನ್ಸರ್ ಅಂದ್ರೆ ಹೇಳತ್ತೀನಿ ಅನ್ನೋ ಟೈಪ್ ಇರಬಾರ್ದು. ನೀವು ಮುಂದಿನ ಕಸ್ಟಮರ್ ಜೊತೆ ಮಾತಾಡತ್ತೀನಿ ಇಂಗ್ಲೀಷ್ದಾಗ, ನಮ್ಮ ಮುಂದಿನ ಕಸ್ಟಮರಿಗೆ ಒಪ್ಪಿಸ್ಲಾತೀನಿ ನಮ್ಮದು ಪ್ರಾಡಕ್ಟ್ಸ್ ತೊಗೋರಿ ಅಂತಂದು. ಈಗ ನೀವು ಇಯರ್ಬಡ್ಸ್ ತಂದ್ರೆ ಹೆಂಗೆ ಹೇಳ್ತಿರ್ಲ ಅದ್ರ ಬಗ್ಗೆ ಬ್ಯಾಟ್ ಮಾಡಿದಿರ್ತಾರೆ, ಹೇಳಂಗಿಲ್ಲ ಹಿಂಗೆ ಐತಿ, ಇದ್ರ ಫೀಚರ್ಸ್ ಹಿಂಗೆ ಐತಪ್ಪ ಅಂತಂದು. ಹಂಗೆ ಇದು ಕಂಪ್ನಿ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಹೇಳೋದಷ್ಟೇ. ನೀವೇನು ಮಾರಲೇಬೇಕಂತೇನು ಇದಕ್ಕೆ ಟಾಸ್ಕ್ ಇರಲ್ಲ. ಇವು ಟಾರ್ಗೆಟ್ ಕೊಟ್ಟರೆ ನೀವು ದಿನ ಮಾಡಬೇಕು, ಆಮೇಲೆ ನಿಮ್ಗೆ ಅಮೌಂಟ್ ಕೊಡ್ತೀನಿ ಏನು ಇರಂಗಿಲ್ಲ. ಕಸ್ಟಮರ್ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿರಿ ಅಷ್ಟು. ಒಪ್ಪಲಿಲ್ಲ ಬಿಟ್ಬಿಡ್ರಿ, ನೆಕ್ಸ್ಟ್ ಕಾಲ್ ಬರ್ತೈತಿ, ಅದನ್ನ ಅಟೆಂಡ್ ಅಷ್ಟೇ. ಇಷ್ಟೇ ಇರೋದು. ಬಟ್ ನೀವು ಅವ್ರಿಗೆ ಸ್ಟಾರ್ಟಿಂಗಿಗೆ ಗೊತ್ತಾಗ್ಬಿಡತ್ತೆ. ನೀವು ಎರಡು ವರ್ಡ್ಸ್ ಮಾತಾಡಿದ ತಕ್ಷಣ ನೀವು ಓದಾತನಪ್ಪ ಅಂತ ಅನಿಸ್ಬಿಡೈತಿ. ಕಸ್ಟಮರ್ ಜೊತೆ ಮಾತಾಡೋ ಟೈಪ್ ಇರಬೇಕು. ಬಟ್ ನೀವು ಬೇರೆದವ್ರ ಜೊತೆನೂ ಮಾಡಿಸಿ ಇದು ಬೇರೆದವ್ರ ಜೊತೆನೂ ಮಾತಾಡ್ಸ್ಬೋದು. ಇಂಗ್ಲೀಷ್ ಯಾರು ಚಲೋ ಬರುತ್ತೆ ಅವ್ರಿಗೆ. ಬಟ್ ಏನಪ್ಪ ಅಂತಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಹೊರತು ನಿಮಗೆ ಯೂಸ್ ಆಗಲ್ಲ. ಆಮೇಲೆ ನೀವು ಕಂಪ್ನಿ ಒಳಗೆ ನಿಮ್ಗೆ ಆಫರ್ ಲೆಟರ್ ಬರ್ತೈತಿ, ನೀವು ಒಳಗೆ ಹೋಗ್ಬೋದು. ಅಲ್ಲಿ ನಿಮಗೆ ಆಸೆ ಮಾಡ್ತಾರೆ. ಆಮೇಲೆ ನಿಮಗೆ ಆಸೆ ಆಯ್ತಪ್ಪ ಅಂತಂದ್ರೆ ಮತ್ತೆ ನೀವು ಕಂಪ್ನಿಗೆ ಬೇಕು. ಸುಮ್ಮನೆ ಯಾಕಪ್ಪ, ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೂ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಆಡಿಯೋ ಕಾಲು ಈಸಿ ಇರ್ತೈತಿ. ಬಟ್ ನಮಗೆ ಅದನ್ನ ಹೆಂಗೆ ಮಾತಾಡಬೇಕು ಕಸ್ಟಮರ್ಸ್, ನಾವು ಎಂದೂ ಮಾತಾಡಿರಂಗಿಲ್ಲ. ಕಸ್ಟಮರ್ನ ಹೆಂಗೆ ಒಪ್ಸೋದು ನಮಗೆ ಗೊತ್ತೂ ಇರಂಗಿಲ್ಲ. ಸೊ ಆ ಒಂದು ರೀಸನ್ಗೆ ನೀವು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿ ಒಂದು ಸಲ ಆಗಲ್ಲ, 2 ಸಲ, 3 ಸಲ ಆಗೇ ಆಗ್ತೈತೆ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ ಜೊತೆ ಹಿಂಗೆ ಮಾತಾಡ್ರೆ ಹಿಂಗೆ ಓಕೆ ಆಗ್ತೈತಪ್ಪ ಅಂತಂದು. ಅದನ್ನ ಎದಕ್ಕೆ ಕೊಟ್ಟಾರಪ್ಪ ಅಂತಂದ್ರೆ ನಿಮ್ಗೆ ಅವರು ನೆಕ್ಸ್ಟ್ ನೀವು ಅಲ್ಲಿ ಒಳಗೆ ಹೋದ್ರಪ್ಪ ಅಂತಂದ್ರೆ ಕಸ್ಟಮರ್ ಜೊತೆ ಹಿಂಗೆ ಮಾತಾಡಬೇಕಪ್ಪ ಅಂತಂದು ಬೇಸಿಕ್ ಒಂದು ಅಡ್ವಾನ್ಸ್ ಟ್ರೈನಿಂಗ್ ಅದು. ಒಳಗೆ ಬಂದರೆ ನೀವು ಮಾತಾಡ್ಬೇಕಪ್ಪ ಅಂತಂದು ಅಷ್ಟೇ. ನೀವು ಇಲ್ಲೇ ಮಾತಾಡೋದು ಗೊತ್ತಾಗಲಿಲ್ಲಪ್ಪ ಅಂತ ಒಳಗೆ ಏನು ಮಾತಾಡ್ತಾರೆ. ಆ ಒಂದು ರೀಸನ್ಗೆ ಅವರು ನಿಮಗೆ ಅದು ಆಡಿಯೋ ಟೆಸ್ಟ್ ಕೊಟ್ಟಿರ್ತಾರೆ. ಆಡಿಯೋ ಟೆಸ್ಟ್ ನೀವು ಮಾಡುವಾಗ ಆಜು ಬಾಜು ಡಿಸ್ಟರ್ಬೆನ್ಸ್ ಇರಬಾರ್ದು. ಒಂದು ಹೆಡ್ಫೋನ್ ತೊಗೊರಿ, ಕ್ಲೀನಾಗಿ ಒಂದು ರೂಮ್ನಾಗ ಕುತ್ಕೊಂಡು ಕ್ಲಿಯರಾಗಿ ಮಾತಾಡಿ ಕಳಿಸ್ರಿ ಅವ್ರಿಗೆ. ಯಾಕಪ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಪ್ಪ ಅಂತಂದ್ರೆ ರಿಜೆಕ್ಟ್ ಮಾಡ್ತಾರೆ ಸೀದಾ ಅವರು. ಆ ಒಂದು ರೀಸನ್ಗೆ ಆಜು ಬಾಜು ಏನು ಡಿಸ್ಟರ್ಬೆನ್ಸ್ ಇರ್ಬಾರ್ದು. ನೀವೇ ಒಂದು ಸಲ ರೆಕಾರ್ಡ್ ಆದ ತಕ್ಷಣ ಒಂದು ಸಲ ಕೇಳಿರಿ, ನಿಮಗೆ ಸರಿ ಅನ್ನಿಸ್ತು ಸಬ್ಮಿಟ್ ಮಾಡಿರಿ, ಇಲ್ಲ ಅಂತಂದ್ರೆ ಇನ್ನೊಂದು ಸಲ ಮಾಡಿರಿ. ಅವ್ರದ್ದು ಸಾಕಷ್ಟು ದುನಿಯಾದ ಚಾನ್ಸ್ ಕೊಡ್ತಾರೆ ನಿಮಗೆ. ನೀವು ಇಷ್ಟಿಷ್ಟು ಆದ ತಕ್ಷಣ ನನಗೆ ಚಾನ್ಸ್ ಇಲ್ಲಪ್ಪ ಅಂತೇನಿಲ್ಲ. ನೀವು ಸಾಕಷ್ಟು ಸಲ ಟ್ರೈ ಮಾಡಿ ಇದು ಮಾಡ್ಬೋದು. ಬಟ್ ಸಾಕಷ್ಟು ಸಲ ಟ್ರೈ ಮಾಡೋಕ್ಕಂತಲೂ ಒಂದು ಸಲ ಮಾಡಿರಿ, ಪರ್ಫೆಕ್ಟಾಗಿ ಮಾಡಿ. ಸುಮ್ಮನೆ ನೀವು ಮಾಡ್ತೀವಿ ನಿಮಗೂ ಬೇಸರ ಬಿಡ್ತೀರಿ ನೀವು, ಹೋಲ್ಬಿಡಪ್ಪ ಇದನ್ನೇನು ಮಾಡೋದಪ್ಪ ಅಂತಂದು. ಆರಾಮಾಗಿ ತಿಂಗಳಿಗೆ 5ರಿಂದ 6 ಸಾವಿರ ರೂಪಾಯಿ ಆರಾಮಾಗಿ ಗಳಿಸ್ಬೋದು. ಮನ್ಯಾಗ ಕೂತ್ಕೊಂಡು ಗಳಿಸ್ಬೋದು. ಅಥವಾ ನೀವು ಎಲ್ಲಿ ವರ್ಕ್ ಮಾಡತ್ತಿದ್ದೀರಿ ಅಂದ್ರೆ ವರ್ಕ್ ಅಂದರೆ ಫುಲ್ ಟೈಮ್ ವರ್ಕ್ ಅಲ್ಲ. ನೀವು ಕಾಲೇಜ್ದಾಗ ಅದು ಏನ್ರೆ ಕ್ಲಾಸ್ ಅದು ಮುಗಿದಿರ್ತೈತಿ. ನಮ್ಮ ಮಧ್ಯಾಹ್ನ ಆಲ್ಮೋಸ್ಟ್ ಎಲ್ಲರೂ ಡಿಗ್ರಿಯವ್ರು ಫ್ರೀನೇ ಇರ್ತೀರಿ. ಫ್ರೀ ಇರಲ್ದವ್ರು ಮಾಡೋಕ್ಕಾಗಲ್ಲ ಇದನ್ನ. ಫ್ರೀ ಯಾರ್ಯಾರು ಇರ್ತಾರಲ್ಲ ಮಧ್ಯಾಹ್ನ ಅಥವಾ ಮನ್ಯಾಗ ಯಾರು ಖಾಲಿ ಇರ್ತಾರಲ್ಲ ಅವ್ರು ಆರಾಮಾಗಿ ಮಾಡ್ಬೋದು. 1 to 5 ಇರ್ತೈತೆ ಅಥವಾ 2 to 5 ಇರ್ತೈತೆ ಮೇ ಬಿ. ಫುಲ್ ಟೈಮ್ ಮಾಡೋರು ಫುಲ್ ಟೈಮ್ ಇರ್ತೈತಿ.
ಪಾರ್ಟ್ ಟೈಮ್ ಮಾಡೋರಿಗೆ 5,000 ರಿಂದ 6,000 ರೂಪಾಯಿ ಆರಾಮಾಗಿ ಗಳಿಸ್ಬೋದು. ನಾನು ನಿಮ್ಗೇನು ತಿಂಗಳು 500 ದಿನ 1,500 ಗಳಿಸೋಂಥದ್ದು ಆ್ಯಪ್ ನನಗೆ ಅವು ಗೊತ್ತಿಲ್ಲ. ನಿಮ್ಗೆ ಸಾಕಷ್ಟು ಕಡೆ ಎಲ್ಲ ನೋಡಿರ್ತೀರಿ. ವರ್ಕು ಆಗಿರಲ್ಲ ಅವು. ಒಂದಿಬ್ರು ವರ್ಕ್ ಆದ್ರೆ ಮೂರನೇ ನಮ್ಗೆ ವರ್ಕ್ ಆಗಿರಲ್ಲ. ಇದು ಪಕ್ಕಾ ಎಲ್ರಿಗೂನು ವರ್ಕ್ ಆಗುತ್ತೆ. ನಿಮಗೂ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಎಲ್ಲಾನು ಪ್ರತಿಯೊಂದನ್ನು ಇಂಪ್ರೂವ್ ಆಗುತ್ತೆ. ಒಳಗೆ ಒಂದ್ಸಲ ಹೋದ ತಕ್ಷಣ ನೀವು ಹೆಂಗಿದ್ರು ಇಂಜಿನಿಯರಿಂಗ್ ಮಾಡ್ತಿರ್ತಿರಲ್ಲ, ನಿಮಗೂ ಇಂಗ್ಲೀಷ್ ಬೇಕಾಗಿರ್ತೈತಿ. ಸುಮ್ ಅವ್ರ ಜೊತೆ ಕಸ್ಟಮರ್ ಜೊತೆ ಮಾತಾಡಿ ಏನೋ ಒಂದು ಮಾತಾಡಿ ಬಟ್ ಇಂಪ್ರೂವ್ ಮಾಡ್ಕೋತಿರ್ತೀರಿ. ಬಟ್ ಸಬ್ಮಿಟ್ ಕಾಲ್ ಏನು ಮಾಡ್ತಿರ್ತಿರಲ್ಲ, ಆಡಿಯೋ ಕಾಲ್ ಏನು ಮಾಡ್ತಿರ್ತಿರಲ್ಲ, ಅದು ನೀವೇ ಮಾಡಿರಿ. ಬೇರೆದವ್ರು ಯಾರ ಕಡೆ ಮಾಡ್ಸಕ್ಕೆ ಕೊಡಬೇಡ್ರಿ. ಯಾಕಂತಪ್ಪ ಅಂತಂದ್ರೆ ನೀವು ಬೇರೆದವ್ರ ಕಡೆ ಮಾಡಿಸ್ರಪ್ಪ ಅಂತಂದ್ರೆ ನಾಳೆ ಅಲ್ಲಿ ಒಳಗೆ ಹೋದ್ರಪ್ಪ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನೀವು ಮಾತಾಡಿದ್ದು ತೆಗ್ದೇ ಬಿಡ್ತಾರೆ ಅವ್ರು ಮುಲಾಜ್ರಲ್ಲ. ಅವ್ರು ಒಂದು ಸ್ವಲ್ಪ ಪರ್ಫೆಕ್ಟ್ ಇದ್ದವ್ರು ಬೇಕಷ್ಟೇ ಮಾತಾಡೋದು. ಈಗ ನೀವು ಇಲ್ಲೇ ಒಂದು ಸ್ವಲ್ಪ ಪರ್ಫೆಕ್ಟ್ ಮಾತಾಡಿದಪ್ಪ ಅಂತಂದ್ರೆ ಇಲ್ಲ ಹುಡುಗ ಕನ್ವಿನ್ಸ್ ಮಾಡ್ತಾನೆ ಹೆಂಗೋ ಮಾಡಿ ಒಟ್ಟು ಏನೋ ಒಂದು ಮಾಡಿ ಕನ್ವಿನ್ಸ್ ಮಾಡ್ತಾನಪ್ಪ ಅಂತ ಒಳಗೆ ಕರ್ಕೋತಾರೆ ನಿಮ್ಮನ್ನ. ಸೊ ಅದಕ್ಕೆ ನಿಮಗೂ ಕಮ್ಯುನಿಕೇಷನ್ಸ್ ಇಂಪ್ರೂವ್ ಆಗುತ್ತೆ. ಆರಾಮಾಗಿ ರೊಕ್ಕನೂ ಗಳಿಸ್ಬೋದು, ಎಲ್ಲಾನು ಮಾಡ್ಬೋದು. ಬಟ್ ನೀವು ಇದಕ್ಕೆ ಏನಪ್ಪ ಅಂತಂದ್ರೆ ಸ್ವಲ್ಪ ಒತ್ತು ಕೊಟ್ಟು ಮಾಡಿರಿ. ಇದಕ್ಕೆ ಆಡಿಯೋ ಟೆಸ್ಟ್ ಇದು ಲಾಸ್ಟಿಗೆ ನಾನು ನಿಮ್ಗೆ ಹೇಳಿದ್ದೆ ಹೆಂಗೆ ಟೆಸ್ಟ್ ಕ್ಲಿಯರ್ ಮಾಡಬೇಕಪ್ಪ ಅಂತನ್ನೋದು. ಅದಕ್ಕೆ ನೀವು PDF ಅದು ನೋಡಿರ್ತೀರಿ. ಟೆಸ್ಟ್ ಕ್ಲಿಯರ್ ಮಾಡೋದು ಆಗಲಿಲ್ಲಪ್ಪ ಅಂತಂದ್ರೆ ನೀವು ಯೂಟ್ಯೂಬ್‌ದಾಗ ಹೋಗಿ ಹೌ ಟು ಕ್ಲಿಯರ್ ಫ್ಯೂಟ್ವರ್ಕ್ ಎಕ್ಸಾಮ್ ಅಂತ ಹೊಡೀರಿ. ಅದ್ರೊಳಗೆ ನೀವು ಕೊಟ್ಟಿರ್ತಾರೆ ಕ್ವೆಶ್ಚನ್ ವಿತ್ ಆನ್ಸರ್. ಅದು ನೋಡಿ ಆರಾಮ್ ಕ್ಲಿಯರ್ ಮಾಡಿರಿ. ಬಟ್ ಏನ್ ಸಬ್ಮಿಟ್ ಕಾಲ್ ಐತ್ಲ ಅದು ನೀವೇ ಆಡಿಯೋ ಕಾಲ್ ಏನೈತ್ಲ ಅದ್ ನೀವೇ ಸಬ್ಮಿಟ್ ಮಾಡಿರಿ. ಸ್ವತಃ ನಿಮ್ಮ ವಾಯ್ಸಿಂದನೇ ಮಾತಾಡಿ ಸಬ್ಮಿಟ್ ಮಾಡಿರಿ. ಬೇರೆ ಯಾರ ಕಡೆನೂ ಮಾಡ್ಸಕ್ಕೆ ಹೋಗ್ಬೇಡ್ರಿ ಅದನ್ನ. ಇದನ್ನ ಬೇಕಂದ್ರೆ ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು ಟೆಸ್ಟ್. ಬಟ್ ಟೆಸ್ಟ್ ನೀವು ಕ್ಲಿಯರ್ ಮಾಡುವ ಟೆಸ್ಟ್ ಹೆಂಗೆ ಕ್ಲಿಯರ್ ಮಾಡ್ತೀರಲ್ಲ ಒಂದು 2, 3 ಪೇಜಿಂದ PDF ಇರ್ತೈತಿ. ಸ್ವಲ್ಪ ನೋಡ್ಕೊರಿ ಅಷ್ಟೇ. ಹಂಗೇನು ಪೂರಾ ನಾಲೆಜ್ ತೊಗೋಬೇಡ್ರಿ. ಯಾಕಂದ್ರೆ ನಾಳೆ ಒಳಗೆ ಕಂಪ್ನಿ ಒಳಗೆ ಹೋದ್ರುನು ಈ ಟೆಸ್ಟಿಗೆ ಕೊಟ್ಟಿದ್ನಲ್ಲಪ್ಪ PDF ಈ ಥರದ್ದು ಏನಿತ್ತು ಹೇಳು ನನಗಂತ ಕೇಳಿದ್ರು ಕೇಳ್ಬೋದು. ಸ್ವಲ್ಪ ನೋಡ್ಕೊರಿ. ಏನು ಅಷ್ಟು ಪೂರಾ ಎಲ್ಲ ಕಾನ್ಫಿಡೆಂಟಾಗಿ ಪರ್ಫೆಕ್ಟ್ ನೋಡ್ಕೋಬೇಕಂತೇನಿಲ್ಲ. ಸ್ವಲ್ಪ ನೋಡ್ಕೊರಿ. ಈಗ ಕೇಳಲ್ಲ ಅನ್ಸುತ್ತೆ. ಯಾಕಂದ್ರೆ ಮೇ ಬಿ ಎಲ್ಲ ಇಲ್ಲಿನೂ ಟೆಸ್ಟ್ ಅಟೆಂಡ್ ಮಾಡಿರ್ತಾರೆ. ಅವ್ರಿಗೇನು ಗೊತ್ತಿರತ್ತೆ ನೀವು ಇಲ್ಲಿದ್ದೇ ಹಾಕಿರ್ತಾರಪ್ಪ ಅಂತಂದು ಗೊತ್ತಾಗಲ್ಲ. ಬಟ್ ಆದ್ರೂ ಒಂದು ಸ್ವಲ್ಪ ನೋಡ್ಕೊರಿ. ಹಂಗೆ ನಾ ಹೇಳಿನಪ್ಪ ಸೀದಾ ಯೂಟ್ಯೂಬಿಗೆ ಹೋಗಿ ಇದು ಮಾಡ್ಕೊಬೇಡ್ರಿ. ನೀವು ಒಂದ್ಸಲ ನೋಡ್ಕೊರಿ. ಟ್ರೈ ಮಾಡ್ರಿ. ಆಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಅದು ಯೂಟ್ಯೂಬ್‌ದಾಗ ಇದ್ದೇ ಇರುತ್ತೆ. ಅದ್ ನೋಡ್ಕೊಂಡು ಆಮೇಲೆ ಕ್ಲಿಯರ್ ಮಾಡ್ಕೊಳಿ. ಸೊ ಐ ಹೋಪ್ ನಿಮಗೂ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಸೊ ಇದೇ ಥರ ಯೂಸ್‌ಫುಲ್ ಇನ್ಫಾರ್ಮೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ ಕೇಸ್ ಎನಿ ಡೌಟ್ ಇತ್ತು ಫಿಟ್‌ವರ್ಕ್‌ದ ನಂಗೆ ಇದು ಕ್ಲಿಯರ್ ಆಗ್ತಿಲ್ಲ ಏನಾದರೂ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಹಾಕ್ರಿ. ನನಗೇನು ಗೊತ್ತು ನಾನೆಲ್ಲ ಕ್ಲಾರಿಫೈ ಮಾಡ್ತೀನಿ ನಿಮ್ಮ ಡೌಟ್ಸ್. ಸೊ ಇದೇ ಥರ ಯೂಸ್‌ಫುಲ್ ಇನ್ಫಾರ್ಮೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಲೈಕು, ಕಮೆಂಟು, ಶೇರು ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.